ಇವ್ರಂತೂ ನೀವು ಮುಕ್ಕೊಂಡಾರ ಹೆಂಗೆ ಅಲ್ಲ ಎದ್ದು ಬೇರೆ ಏನಾರ ಕೆಲಸ ಮಾಡ್ಬೇಕನ್ನೋದು ಐತೇನು ನೋಡಿ ಎಲ್ಲರೂ ಬಂದೇವನ ಅರು ಐತೇನು ಹಾಂ ಮನ ಮುಕ್ಕೊಂಡಂಗೆ ಇಲ್ಲಿ ಎಂಟಾದ್ರೆ ಇನ್ನೂ ಮುಕ್ಕೊಂಡಾರ ರೀ 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 ಹೇಳ್ರಿ ಎಂಟಾಗೈತಿ ಎದ್ದು ಏನಾರ ಒಂದು ಕೈ ಕೆಲಸ ಮಾಡೋದು ಬಿಟ್ಟು ಏನು ಮುಕ್ಕೊಂಡಿರಿ ಹೇಳ್ರಿ ಹೇಳ್ರಿ ಇವಳು ಏನು ಕಾಡ್ತಾಳೆ ಇವಳು ಈಗ ನಾ ಎದ್ದು ಏನು ಮಾಡೋದೈತಿ ಇಲ್ಲಿ ಮಂಜಿ ಏನು ಮಾಡ್ಬೇಕನ್ನೋದು ನಾ ಹೇಳ್ತೀನಿ ಮೊದಲು ಮಾರಿ ತಕ್ಕೊಂಡು ಚಾ ಕುಡೀರಿ ಈ ಕಟ್ ಏನು ಕೆಲಸ ಅದಾವ ಅನ್ನೋದು ನಾ ಹೇಳ್ತೀನಿ ರಗಡ್ ಕೆಲಸ ಅದಾವ ಅವು ಬಂದು ಮುಂಜಾಲಿಂದ ಕಾಣ್ತಿಲ್ಲ ಸಂಜೆ ಆದ್ರೆ ಎಂಗೇಜ್ಮೆಂಟ್ ಐತಿ ಆ ಮಂಜಾನು ಕಾಣವಲ್ಲ ಹೇಳ್ರಿ ಇದೊಂದು ಪೀಡ ಹೆಣ್ಣು ಬಿಡೋದಿಲ್ಲ ಇದು ಲೇ ಮಂಜಿ ಈ ಜಲಮದ ಕಾಡಾಕಂತಾನೆ ನಾನು ಹೇಳ್ತೇ ಬಂದೀನಿ ಅಲ್ಲ ಹೇಳಾ ಕೂತಾಗ ಹಂದಿ ಕಾಡ್ದಂಗೆ ಕಾಡ್ತೀಯಲ್ಲಲ್ಲಿ ಒಂದಿಟ್ಟು ಹೊತ್ತು ಮಕ್ಕೊಳ್ಳೋಣ ಅಂದ್ರೆ ಬಿಡೋದಿಲ್ಲ ಅಲ್ಲ ರಾತ್ರಿ ಅವ್ವ ಮಗಳು 1 ಗಂಟೆ ರಾತ್ರಿ ಮಠ ಮಾತು ಕಟ್ಟಿದ್ರಿ ನೀವು ಮಾತಾಡೋ ಸೌಂಡಿಗೆ ನನಗೆ ನಿದ್ದಿನ ಬರಲಿಲ್ಲ ಬೆಳಗ್ಗೆ ಜಾವ ನಿದ್ದೆ ತೊಗೊಂಡೈತಿ ಈಗ ಆಗಲೇ ಹೇಳೋಣತಿ ಹೆಂಗೆ ಹೇಳೋದ್ಲೆ ನನಗೆ ಇನ್ನೊಂದು ಚೂರ ಮಕ್ಕೋತಿದ್ದಲ್ಲಿ ಮಂಜಿ ರೀ ನೀವೇನಿಲ್ಲ ನಿದ್ದೆ ಮಾಡಕ್ಕೆ ಬಂದಿರೋ ಏನು ಎಂಗೇಜ್ಮೆಂಟ್ ಮಾಡಕ್ಕೆ ಬಂದಿರೋ ಹೇಳ್ರಿ ಊರಿಗೆ ಹೋದ್ಮೇಲೆ 24 ತಾಸು ಮುಕ್ಕೊಳ್ಳೋದ ಮಾಡ್ತಿರ್ತೀರಿ ನೀವೇನು ದೊಡ್ಡ ನೌಕರಿ ಹೋಗಿ ಏನು ದುಡೋದು ಬಕ್ಕ ಬರಲಿ ಬಿಡೋದು ಅಷ್ಟರಲ್ಲೇ ಐತಿ ಹೇಳ್ರಿ ಎದ್ದು ಮಾರಿ ತಕೊಂಬ ಹೋಗ್ರಿ ನೋಡ ಗಂಡನು ಕಿಮ್ಮತ್ತಿಲ್ಲ ಹೇಳ್ರಿ ಅಂದೆ ಅದ್ರ ಬೇಡ ಹೋಗ್ತೀನಿ ಏ ಮಂಜ ಇವನು ಕಾಣವಲ್ಲ ನೋಡು ಏ ಮಂಜ ಮಂಜಪ್ಪ ಏನಕ್ಕ ಅಲ್ಲಲ್ಲ ಒಂದು ಮುಂಜಾನೆಯಿಂದ ಅವು ಕಾಣವಳಲ್ಲ ಎಲ್ಲೋಗ್ಯಾಡ ಇಲ್ಲೇ ಎಲ್ಲರೂ ಹೊಲದ ಹತ್ರ ಹೋಗಿರ್ತಾಳ ನೋಡ್ಯಕ್ಕ ಅಲ್ಲೊಂದಿಟ್ಟು ಮೆಂತ್ಯ ಪಲ್ಯ ಅವು ಇವು ಸೊಪ್ಪು ಹಾಕೊಂಡಾಳ ಅದ್ರಾಗ ಇನ್ನೊಂದಿಟ್ಟು ಕಸ ಗಿಸ ಕೀಳೋದು ನೀರು ಹಾಕೋದು ಏನಾರ ಮಾಡಾಕಂತ ಹೋಗಿರ್ತಾಳ ಅಷ್ಟೇ ಇಲ್ಲೇ ಎಲ್ಲರೂ ಇರ್ತಾಳ ನೋಡು ಹೊಲದಾಗ ಏನ ಸಂಜೆ ಆದ್ರೆ ಹಿಂಗೆ ನಿಂದು ಎಂಗೇಜ್ಮೆಂಟ್ ಐತಿ ಹೊಲಕ್ಕೆ ಹೋಗಿ ಕೂತಾಳ ಏನೋ ಮಾಡ್ತಿ ಅಯ್ಯೋ ಹೊಲಾಗನ್ನಕ್ಕಿನಕ್ಕ ನಾ ಹೊಲದಾಗ ಅದೀವಿ ಮತ್ತೆ ಅಲ್ಲ ಹೊಲ್ದಾಗ ಅದಿರು ಬಿಡು ಇಲ್ಲಂತಲ್ಲ ಇವತ್ತು ನೀನು ಎಂಗೇಜ್ಮೆಂಟ್ ಇಟ್ಕೊಂಡು ಆದ್ರೆ 7 ಗಂಟೆ ಆಗೈತೇನ ಏನು 6:30 ಆಗೈತೆ ಆಟದವ್ರು ಹೊಲಕ್ಕೂ ಹೇಳಲ್ಲ ಲೇ ಮಂಜಿ 8 ಗಂಟೆ ಆಗೈತಿ 7 ಅಂದಲ್ಲಿ ಈಗಿನ್ನ 6:30ನಾ ನಿಮ್ಗೆ ಗೊತ್ತೈತಿಲ್ಲ ನಾವು ಹೆಣ್ಮಕ್ಳು ಎಬಸ ಮುಂದೆ ಒಟ್ಟ ಕರೆಕ್ಟ್ ಟೈಮ್ ಹೇಳೋದಿಲ್ಲ ಹಿಂದೆ ಹೇಳ್ತೀವಿ ಇಲ್ಲ ಮುಂದೆ ಹೇಳ್ತೀವಿ ಆದಟ್ಟು ನಾವು ಮುಂದಕ್ಕೆ ಹೇಳಿರ್ತೀವಿ ಟೈಮ್ನ ಹೋಗ್ರಿ ಮನೆ ತೊಳ್ಕೊಂಬ ಹೋಗ್ರಿ ದೊಡ್ಡ ಇಲ್ಲಿ ದೀರ್ಘ ಕಚ್ಚಿ ಕೇಳಕ್ಕೆ ಬಂದಾರ ನೋಡ ಅವ್ರಿಗೆ ವಿಚಾರ ನೋಡಿ ಉಳಿಕಿ ಮಾವನ್ ಯಾಕೆ ಇಟ್ಟು ದೌಡಿ ಎಬ್ಸಾಕ್ ಹೋಗಿದ್ದೀವ ಮುಕ್ಕೋತಿದ್ದ ಬಿಡ್ಬೇಕು ಇಲ್ಲಿ ಏನಿತ್ತು ಹಂಗ ಅವ್ರು ಬಿಟ್ರೆ 10 ಮಟ್ಟ ಮುಕ್ಕೋತಾರ ಏನು ಮಾಡೋ ಕೆಲಸ ಇಲ್ಲ ಏನಿಲ್ಲ ಅಂದಿಟ್ಟು ಅವನ ಕಡೆ ಹೋಗ್ಬರ್ತೀನಿ ತಡಿಲ್ಲ ಹಂಗಾರ ಒಂದಿಟ್ಟು ಒಲಿ ಮ್ಯಾಗ ಚಾ ಇಟ್ಟೇನೆ ನಿಮ್ಮ ಮಾವು ಮಾರಿ ತೊಕೊಂಬಂದ್ರೆ ಒಟ್ಟು ಸೋಚ್ ಕೊಡ್ಲಾ ಹೋಗ್ಯಕ್ಕ ನಾನು ಇನ್ನೂ ಕುಡ್ದಿಲ್ಲ ಕೊಡ್ತೀನಿ ನಮ್ಮ ಹಳೆಯ ನೋಡಿ ಹ್ಯಾಂಗಾರ ಆಮೇಲೆ ಮುಕ್ಕೊಂಡ ಮಂಜ ಅಯ್ಯ ಮಾವ ಈಗರ ಹೋಗಿದ್ದಲ್ಲ ಅಟ್ಟು ದೌಡಿ ಹೆಂಗೆ ಮಾರಿ ತೊಳ್ಕೊಂಬಂದು ಹಲ್ಲರ ತಿಕ್ಕೊಂಡಿಲ್ಲ ಏ ಮಾರಿ ತೊಳ್ಕೊಂಡೆ ನಾವು ಮರೆಯವ ಹಾಲು ತಿಕ್ಕೊಳ್ಳಿಲ್ಲ ಬಾಯಿ ಮುಕ್ಕಳಿಸಿ ಹಂಗೆ ಬಂದೇನಿ ಈ ಕಟ್ಟು ಹಾಲು ತಿಕ್ಕೊಂಡು ಜಳಕ ಮಾಡಿದ್ರತ ಫಸ್ಟ್ ಚಾ ತಗೊಂಬರಪ್ಪ ನನಗತ್ತು ಮುಂಜಾನೆ ಚಾ ಕುಡಿಲಿಲ್ಲ ಅಂದ್ರೆ ಬೈಲಿಗೆ ಹೋಗೋಕ್ಕಾಗೋದಿಲ್ಲ ಮೊದಲು ಒಂದು ಕಪ್ ಚಲೋ ಚಾ ತೊಗೊಂಬ ಚಾ ಕುಡಿದು ಬೈಲಿಗೆ ಹೋಗ್ಬಂದು ಈ ಕಟ್ಟು ಹಾಲು ತಿಕ್ಕಿ ಜಳಕ ಮಾಡ್ತೀನಿ ಅಲ್ಲೋ ಮಾವ ಹಾಲು ತಿಕ್ಕದಂಗ ಚಾ ಕುಡಿಯೋದ ಏ ಹುಲಿ ಸಿಂಹ ಎಲ್ಲರ ಹಾಲು ತಿಕ್ತಾವೆ ನೋಡಿಯ ನಾಯಿನರಿ ಹಂದಿನೂ ಹಾಲು ತಿಕ್ಕೋದಿಲ್ಲ ನನಗೆ ಕಿಮ್ಮತ್ ತೆಗಿಯಾಕನ ನಾವು ಬಿಲ್ಡಪ್ ಕುಟ್ಕೊಂಡು ಮೇಂಟೈನ್ ಮಾಡ್ತಿರ್ತೀನಿ ಬಂದು ಬಿಡ್ತಾಳೆ ಕುಡಿ ನೀರು ಕಡ್ಡಿ ಒಳಗೆ ಆಡ್ಸಕ್ಕೆ ಮಂಜಿ ನೀ ಇಲ್ಲೇ ಅದಿ ಹಂಗೆ ಹುಡುಗಾಟ ಮಾಡಾತಿದ್ನಿ ಅಣ್ಣ ಮಳೆ ಅನ್ಕೊಟ್ಟಾಗ ನಾನು ಹಂಗೆ ಹುಡುಗಾಟ ಮಾಡಿದೆ ನೋಡಿ ಹೋಗ್ರಿ ಹಾಲು ತಿಕ್ಕೊಂಬಂದು ಚಾ ಕುಡೀರಿ ಬಿಟ್ರೆ ನೋಡಿ 32 ಹಲ್ಲು ಎಮ್ಮಿ ಗುಡ್ಡಿನಂತಾವ್ ಮಾವ ಬಾ ರೋಮರ್ಯ ಹಾಲು ತಿಕ್ಕೊಂಬರೋಣ ಬಾ ಏ ಆತಪ್ಪ ನಾ ಹಾಲು ತಿಕ್ಕೊಂಡು ಬರ್ತೀನಿ ನೀ ಚಾ ಮಾಡು ಬರ್ತೀನಿ ತಡಿ ಯಾಕ ಮಾವಂಗ ಚಲೋ ಪಂಚ ಕೊಡ್ತೀನಿ ಊರಾಗ ಇದ್ರಿಗಿಂತ ರಗಡ ಪಂಚ ಕೊಡ್ತೀನಿ ಅದು ಬೆಂಗಿರ್ಲಿ ಅವು ಎಲ್ಲಿ ಕಾಣವಳ್ಳಲ್ಲ ಅಲ್ಲಿ ಕಾಣವಳ್ಳ ಅಂದ್ರೆ ಮತ್ತೆ ಹೊಲದ ಹತ್ರ ಹೋಗಿದ್ದೆ ಅಲ್ಲಿ ಇರ್ಲಿಲ್ಲ ಹಳೇ ಮನಿ ಹಿಂದ ಬೋರ್ ಹತ್ರನ ಒಂದೀಟ ಮಡಿ ತರ ಮಾಡ್ಯಾರ ನೋಡಿ ಏನ ಹಳೆ ಮನಿ ಹಿಂದೆ ಮೊದಲು ಒಂದಿಟ್ಟು ಸಪ್ಪೆಲ್ಲ ಹಾಕೋತಿದ್ರಲ್ಲ ಅಲ್ಲಿ ಯವ್ವ ನಿಮ್ಮ ಈಗೂ ಅಲ್ಲೇ ಸೊಪ್ಪು ಹಾಕೊಂಡು ಬೆಳೆಯೋದು ಆ ಮನಿ ಹಿಂದ ಇರ್ತಾಳ ಹೋಗಿ ಅಲ್ಲಿ ಹೋಗಿರೋದಿಲ್ಲ ಮನಿ ಹಿಂದ ಅದಾಳನ ನಾನು ಈ ಕಡೆಗೆ ನೋಡಕತ್ತೀನಿ ಅಲ್ಲಿ ಕಾಣವಳ್ಳ ಗಾಡಕ್ಕಿ ಆಯ್ತು ಒಂದೇ ಚಾ ಹಾಕೊಡೆ ನೀನು ಕುಡಿ ಬರ್ತೀನಿ ಅಯ್ಯೋ ಕೇಳದ ಮಾಡ್ತೀನಿ ಅಂದಂಗ ನೀವೆಲ್ಲ ಎಂಗೇಜ್ಮೆಂಟಿನ ಅರಬಿ ಗಿರ್ಬಿ ಎಲ್ಲ ಇಸ್ಕೊಂಡು ಬಂದಿಲ್ಲ ಇಸ್ಕೊಂಡು ಬಂದೇನಕ್ಕ ನೀಟಾಗಿ ಇನ್ನೊಂದ್ಸರಿ ಕಟಿಂಗ್ ಶೇವಿಂಗು ಮಾಡ್ಕೊ ಆತಕ್ಕ ನಡಿಯೋಳಿಯ ಚಾ ಕುಡು ನಡಿ ಮೊದ್ಲು ನೀವು ಅಕ್ಕಿ ಏನು ಹೇಳಿದ್ರೆ ನನಗೆ ಅಲ್ಲಿ ತಿಕ್ಕದಂಗೆ ಚಾ ಕುಡಿದ್ರೆ ಸಮಾಧಾನ ನಡಿಯೋ ನಡಿ ಕೊಡು ನಡಿ ಚಾ ಏನೋ ಮಾವ ನೀ ಏನು ಮಂಡದಿಪ್ಪ ಬಾ ಬಾ ನಾನು ಒದ್ದಾಯ್ಸಕ್ಕೆ ನಮ್ಮ ಓನ್ ಕೈಯಾಗ ಆಗೋದಿಲ್ಲ ರೀ ಇನ್ನು ಈಕಿ ಕನಸಿನ ಮತ್ತೆ ಮನೆ ಹಿಂದ ಅಂದ ಇಲ್ಲ ಇಲ್ಲಿ ಇಲ್ಲಿ ಯಾವ ಬೇ ಯಾವ ಯಾವ
ಓ ತಂಗಿ ಇಲ್ಲದನ್ ಬಾ ಯವ್ವ ಇಲ್ಲದಿಯಾ ಇಲ್ಲೇನು ಮಾಡತ್ತಿ ಬೇ ತಂಗಿ ನನಗೆ ದಿನ ಬರೋದಿಲ್ಲ ಬಿಡ ದಿನ 4:00 ಹೆಸರು ಆಗ್ಬಿಡ್ತೈತೆ ನೋಡಿ ತಂಗಿ ನಂಗೆ ಬಂದು ಎದ್ದ ಮೇಲೆ ಮತ್ತೊಂದು ಈಟು ಬೆಳಕು ಕರೆದಂಗೆ ಆತ ಒಟ್ಟು ಚಾ ಮಾಡ್ಕೊಂಡು ಕುಡ್ದು ಈ ಕಡೆ ಬಂದು ನೋಡೋಣ ಇದೊಂದಿಟ್ಟು ಇದ್ರಾಗ ಸಣ್ಣ ಸಣ್ಣ ಕಸ ಇದ್ದಿತ್ತು ಕೀಳೋದಾರ ಹಾಕೈತಿ ಮತ್ತು ನೀವು ಮಕ್ಕೊಂಡಿದ್ರಿ ಇನ್ನೆಲ್ಲಿ ಎಬ್ಸೋದು ಅಂತ ಹೇಳಿ ಬಂದೆ ನೋಡೋಣ ಈ ಕಡೆ ಚಾ ಕುಡಿದೇನ ತಂಗಿ ಮಾಡಿಟ್ಟು ಬಂದಿದ್ನಲ್ಲ ಚಾ ಕುಡಿದೆ ಜಳಕಕ್ಕೆ ನಾನು ನೀರು ಕಾಯಕ್ಕಿಟ್ಟು ಈ ಕಡೆ ಬಂದೆ ಅಲ್ಲ ನಾ ಮನೆಯಾಗೆಲ್ಲ ಹುಡ್ಕಾಕತ್ತೀನಿ ಅಲ್ಲವೇ ಇಲ್ಲೇನು ಬಂದು ಕೂತಿಯಲ್ಲ ಇದು ಏನು ಎಂಗೇಜ್ಮೆಂಟಿನ ತಯಾರದ ಅವ್ನು ಮಾಡ್ಕೊಳ್ಳೋದು ಬಿಟ್ಟು ಅಂಥದ್ರಾಗ ಏನೇವ ನೀರು ಬಂದು ಹೊಲ್ದಾಗ ಮುಂಜೆಲ್ಲ ಕೂತಿರಲ್ಲ ಮತ್ತು ಕೆಲಸ ಯಾವಾಗ ಆಗದವೇ ಅಯ್ಯ ತಂಗಿ ಏನು ತಯಾರು ಮಾಡ್ಕೊಳಕನ್ನಕರಿ ನಮ್ದೇನು ಈ ಕಡೆಗಿಂದ ಅವರು ಸೀರೆ ಬ್ಲೌಸ್ ಏನೇನು ಹೊಲಿದಿದ್ದು ಹುಡುಗಿಗೆ ಆಗಲೇ ಕೊಟ್ಬಿಟ್ಟೇವೇನು ಇನ್ನೇನಿಲ್ಲ ಉಡಿ ಸಾಮಾನು ಅಟ್ಟ ತೊಗೊಳೋದು ಮತ್ತು ಈರಪ್ಪರ ಮನ್ಯಾಗೆಲ್ಲ ಎಂಗೇಜ್ಮೆಂಟ್ ಇರೋದು ನಿಮ್ಮ ಮಾವರ ಮನ್ಯಾಗ ಊಟದ ಗಿಟ್ಟದೆಲ್ಲ ಅವರೇ ಅಲ್ಲೇ ಹೊಂದಿಸ್ಕೊಂಡು ಬಿಟ್ಟಾರ ಅವರೇ ಹೇಳ್ತಾರೆ ಅದನ್ನೆಲ್ಲ ನಾವೇನಿಲ್ಲ ಆಕಿ ಉಡಿ ಸಾಮಾನು ಏನೇನದು ತೊಗೊಳೋದು ತಯಾರಾಗೋದು ನಮ್ಮ ಮನೆ ನಾಷ್ಟ ಮಾಡೋದು ಹೋಗೋದು ಏನು ಇಳಿಯನ್ನಕರ ಏನು ಸಂಜೆನ 4 ಮ್ಯಾಗ ಚಾಲೂ ಮಾಡ್ತಾರೆ ಮತ್ತು ಮುಂಜಾನೆ ಚತ್ತನ ನಮ್ದೇನು ಕೆಲಸ ಐತಿ ಎಲ್ಲ ಒಂದಿಟ್ಟು ನಾಷ್ಟ ಗಿಷ್ಟ ಎಲ್ಲ ತಯಾರು ಮಾಡಿ ಇಟ್ಕೊಂಡೇನಿ ಮತ್ತು ಯಾರ್ಯಾರಿಗೆ ಫೋನ್ ಹಚ್ಚಿ ಬೀಗರಿಗೆ ಬರೋಕೆ ಹೇಳಿದ್ದೆ ಅವ್ರಿಗೆಲ್ಲರಿಗೂ ಅಲ್ಲಿಗೆ ಬರೋಕೆ ಹೇಳ್ಬಿಟ್ಟೇನಿ ಈರಪ್ಪರ ಮನೆಗೆ ಎಲ್ಲರೂ ನೋಡಿದ್ದ ಐತಲ್ಲ ಮತ್ತು ಇಲ್ಲಿ ಯಾಕೆ ಬರೋದಿಲ್ವೇ ಅಯ್ಯ ತಂಗಿ ನಮ್ಮ ಮನೆ ಹೊಲ್ದಾಗ ಒಂದು ಅಕ್ಕತೆ ಇನ್ನೇನು ಮಂದಿ ಮಕ್ಕಳು ಬರ್ತಾರೆ ಇಲ್ಲ ಅಂತೇಳಿ ಅಲ್ಲೇ ಈರಪ್ಪರ ಮನೆ ಬಂದು ಬಿಡ್ರಿ ಅಂತೇಳಿ ಹೆಂಗೋ ಅಲ್ಲೇ ಎಲ್ಲ ತಯಾರೈತೆ ಅಲ್ಲೇ ನಾಷ್ಟ ಗಿಷ್ಟ ಊಟ ತಯಾರು ಅಲ್ಲೇ ಮಾಡ್ತಾರೆ ಅದಕ್ಕೆ ಹಂಗೆ ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟಿನಿ ಬೀಗ್ರ ನಾಲ್ಕರ ನಮ್ಮ ಕಡೆ ಯಾರದಾರ ಬಿಡ ಈಕಿನ ಬರೋರ ತಂಗಿ ಬಂದ್ರೆ ನಿಮ್ಮ ಅತ್ತೆಯಾರು ಬರ್ಬೇಕಿತ್ತ ಅವರು ಬಂದಿಲ್ಲ ಮತ್ತು ನೋಡು ಮತ್ತು ಇನ್ನು ಇವರು ಒಂದಿಷ್ಟು ನಿಮ್ಮ ಅಪ್ಪನ ಕಡೆದವರು ಅವರಿಗೆ ಬಾ ಅಂತೇಳಿ ಫೋನ್ ಹಚ್ಚಿದೆ ಮತ್ತು ನನಗೂ ಕರೆಯಾಕೆ ಹೋಗೋಕ್ಕಾಗಲ್ಲ ಫೋನ್ ಹಚ್ಚಿದ್ದಕ್ಕೆ ಬರಲ್ಲ ಅಂದರು ಮತ್ತು ಬರಲ್ಲ ಅಂದಿದ್ದಕ್ಕೆ ಮಂಜಾನ ಕಳಿಸಿದೆ ಮಂಜಾವ್ರಿಗೆ ಏನೋ ಸಿಕ್ಕಂಗೆ ಮಾತಾಡಿ ಕಳಿಸಿದ್ಲಂತ ನಿಮ್ಮ ಅಮ್ಮನು ನಿಮ್ಮ ಸಣ್ಣವನು ಏನಾಕಿಲ್ಲ ಬಾಳೆ ಮಾಡಿದ್ಲು ನಿಮ್ಮ ಅಪ್ಪನ ಕಟ್ಕೊಂಡು ಅವತ್ತ ಅಲ್ಲಿ ಹೋದ್ಲು ಹಂಗೆ ಹಿಂಗಂತ ತ್ವರ ಬಟ್ಟಿ ಮಾತಾಡಿ ಕಳಿಸಿದ್ರಂತ ಹಿಂಗೆ ಬಂದು ಅಂದ ಹೋಲಿ ಬಿಡತ್ತಮ್ಮ ಬರೋರು ಬರಲಿ ಹೋದವ್ರು ಹೋಗಲಿ ಯಾರು ಬರಲಿ ಬಿಡಲಿ ನಿಂದೆಲ್ಲ ನಿಂದ್ರೋದಿಲ್ಲ ಆಗ್ತೈತಿ ಅಂತ ಹೇಳಿದೆ ಕೈ ಬಿಟ್ಟೆ ನಾ ಏನು ಹೊಳೆ ಫೋನ್ ಹಚ್ಚಿಲ್ಲ ಅವಕ್ಕೆ ಬಾನು ಅನ್ನಕ್ಕೋಲ್ಲ ಬೇಕಾರೆ ಬರ್ತಾವೆ ಸಕ್ಕರೆ ಬಿಡ್ತಾವೆ ನಮ್ದೇನು ಹೇಳೋದೈತಿ ಧರ್ಮ ಹೇಳಿ ಕರೆಯೋದು ನಮ್ಮ ಇಚ್ಛ ಬರೋದು ಅವ್ರ ಇಚ್ಛ ಏನು ತಂಗಿ ಅದು ಕರೆ ಬಿಡಿ ಯಾರು ಬರಲಿ ಬರ್ದಂಗಿರಲಿ ನಾವು ಅದೇವಲ್ಲ ಹೋಲಿ ಬಿಡು ಮಾವಾರ ಕಡೆಗೆ ರಗಡ್ ಮಂದಿ ಬಳಗೈತಿ ಅವ್ರ ಬಳಗ ಬಂದ್ರೆ ನಿಂದು ಬಳಗು ಬಂದಂಗಾನ ಅಲ್ಲ ಅದೇ ಏನು ಹೊರಗಿನ ತಂದೆ ಬಿಡುವ ಅವ್ರ ಬೀಗ್ರು ನಮ್ಮ ಬೀಗ್ರು ಹೊಂಡ್ಬೇಕು ಅನ್ನಂಗಿಲ್ಲ ಏನಿಲ್ಲ ಎರಡು ಮನೆಯಾಗಿನವ ಏನು ಬೀಗ್ರು ಹೊಂಡೋದು ಕರೆ ಹೇಳ್ಬೇಕಂದ್ರೆ ಈ ಮದುವೆ ನನಗೂ ಮನಸ್ಸ ಇಲ್ಲ ತಂಗಿ ಏನು ಒಟ್ಟು ಮಾಡ್ಬೇಕಟ್ಟೆ ಅಲ್ಲ ಹಂಗೆ ಮಾತಾಡಬೇಡ ಲಕ್ಷ್ಮಿ ಭಾಳ ಚಲೋ ಅದಾಳ ನಿನಗೆ ಗೊತ್ತಿಲ್ಲ ನೀನು ಎಷ್ಟು ಚಲೋ ನೋಡ್ಕೊತಾಳ ನೋಡ್ವಂತಿ ನಿನಗೆ ಹಂಗೆ ಅನ್ನಿಸ್ತೈತಿ ಹೊರಗಿನ ತಂದ್ರೆ ನೀನು ಅನ್ನೋಲಿ ಉಣ್ಣದಾಕಿತ್ತು ಆ ಹುಡುಗಿ ಸಮಾಧಾನ ಐತಿ ಶಿಲ್ಪಿಕಿನ್ ನಾನು ನಿನ್ನ ಚಲೋ ನೋಡ್ಕೊತಾಳ ಸುಮ್ಮನಿರು ಯಾಕಾಗೋಲ್ದಕ್ಕೆ ನಸೀಬದಾಗ ಹಂಗಾಗೈತಿ ಒಂದೇಳೆ ನನಗಾಗಿದ್ರೆ ಏನು ಮಾಡ್ತಿದ್ದಿ ಇವ ಹಡ್ದೆ ಒಂದು ಯಾರು ಹಣೆ ಬರ್ದಾರ ಆಗಿದ್ದಾಗಲಿ ಅಲ್ಲ ಸಿಟ್ಟು ಏನೂ ಇಲ್ಲ ಆದ್ರೆ ಒಂದಿಟ್ಟು ಅವ್ರ ಅಪ್ಪಗೂ ನನಗೆ ಜಗಳ ಇತ್ತಲ್ಲ ಅದ ಸಿಟ್ಟು ಮತ್ತು ಕುಡ್ಕಿ ಒಂದು ಮಾಡ್ದಂಗೆ ಆಕೈತಿ ತಂಗಿ ಯಾವ್ದ್ರಾಗ ನಿಯಮದಾಗ ನಿಂತಿದಾಗ ಬರೋದಿಲ್ಲಕ್ಕಿ ಅದು ಒಂದು ನನಗೆ ಬ್ಯಾಸರ ಐತಿ ಮ್ಯಾಗೆ ನನಗೇನು ದ್ವೇಷ ಇಲ್ಲವ ಸಿಟ್ಟಿಲ್ಲವ ಆ ಹುಡುಗಿ ಮ್ಯಾಗ ಈಟಿದ್ದಾಗಿಂದನೂ ನೋಡೇವಿ ಅಕ್ಕರ ಮ್ಯಾಗೆ ನಮಗೇನು ಸೇಡಿಲ್ಲ ತಂಗಿ ಆದ್ರಕ್ಕೆ ಎದ್ರಾಗೂ ಬರೋದಿಲ್ಲಲ್ಲ ಇರೋದೊಂದು ಮಗ ಇತ್ತಲ್ಲ ಚಲೋದು ಮಾಡಲಿಲ್ಲಲ್ಲ ಅನ್ನೋದು ನನಗೆ ಅಷ್ಟ ಕಾಡಾಕತ್ತಿರೋದು ಈಗಿನ ಕಾಲದಾಗ ಅವೆಲ್ಲ ಎಲ್ಲಿ ನಡೀತಾವು ಎಲ್ಲ ಚಲೋದು ನೋಡಿ ಒಂದೇದು ಮಾಡಿಕೊಟ್ಟು ನೋಡಿ ಇಲ್ಲ ನನ್ನ ಗಂಡ ಮುಂಜಾನೆ ಚಂತನ ಹೊಟ್ಟೆ ತುಂಬ ಕುಡ್ಕೊಂಡು ತಿರುಗ್ತಾನೆ ಏನು ಮಾಡಿ ಏನು ಬಂತು ಪ್ರಯೋಜನ ನೋಡಿ ಇಲ್ಲ ಮಂಜ ಮೊದಲು ಹೆಂಗಿದ್ದ ಅಕ್ಕಿ ಸಂಬಂಧ ಇಟ್ಟು ಸುಧಾರಿಸ್ಯಾನ ಸುಮ್ಮನಿರು ಆಕೆ ಬಂದ ಮೇಲೆ ಇನ್ನೂ ಭಾಳ ಸುದ್ದಾಕತ್ತೆ ಅವ್ನು ಇನ್ನು ಯಾಕಿನಾರ ತಾನು ಮಾಡಿದ್ರೆ ತೀರಾ ಇನ್ನು ಉಡಾಳ ಬಿಡ್ತಾನೆ ಇನ್ನು ಕುಡಿಯೋದು ಕಲಿತಾನವ ಮಾಡಿದ್ದೆ ಬೇಷಾತು ಸುಮ್ಮನಿರು ಆತು ಮುಗಿಸಿ ಬಾ ಹೋಗೋಣ ಚಾಗಿ ಕುಡಿದು ಮುಂದಿನ ಕೆಲಸ ಮಾಡಿ ಜಳಕ ಪೂಜೆ ಮಾಡೋಣ ಹೋಗ್ಬಿಡ ನಾವು ದೌಡ ಮಾವರ ಮನೆ ಕಡೆ ನಾನು ಮತ್ತು ಹೋಗಿ ಮಾತಾಡ್ಸಿ ಬಂದಿಲ್ಲ ಅವ್ರನ್ನ ಮಾತಾಡ್ಸಿ ಬಂದಂಗೂ ಆಕೈತಿ ಹಂಗ ತಂಗಿ ನಡಿ ಬನ್ನಿ ಇದೊಂದು ಇದು ಎಡಿದೈತಿ ಕಿತ್ಕೊಂಡು ಬಂದ್ಬಿಡ್ತೀನಿ ನಾಷ್ಟಕ್ಕೆ ಏನು ಮಾಡಲಿ ನೋಡ್ತಂಗಿ ನಿನ್ನ ಗಂಡ ಏನು ತಿಂತಾನೆ ನೋಡಿ ಕೇಳಿ ಮಾಡಿ ನಾವು ಮಾಡ್ಕೊಟ್ಟಿತ್ತದ ನೀ ಹೇಳ ಏನು ಮಾಡಲಿ ಅಂತ ತಂಗಿ ನೀವು ಯಾರು ಚಂದ ಉಣ್ಲಿಲ್ಲವ ರಾತ್ರಿನಾಗ ಅನ್ನ ಹಾಕೊಂಡೈತಿ ಮತ್ತು ಅನ್ನ ಒಗ್ಗರಣೆ ಹಾಕಿ ಮಂಡಕ್ಕೆ ಹಾಸ್ತೀನ ಆತೇಳಿ ಮಾಡ್ತೀನಿ ಬಾ ಯವ್ವ ಮಣ ಕಾಲು ಹಿಡಿದು ಬಿಡ್ತಾರೆ ನೋಡಿ ಹೇಳೋಕ್ಕಾಗೋದಿಲ್ಲ ಕೂತ್ರೆ ಯಾಕ ಬ್ಯೂಟಿ ಪಾರ್ಲರ್ಗೆ ಹೇಳಿ ಏನ ಸಂಜೆನಾಗ ಒಂದು 3 ಗಂಟೆಗೆ ಬಾ ಅಂತ ಹೇಳೀನಿ ಅಂದರೆ 4 ಗಂಟೆಗೆ ಎಂಗೇಜ್ಮೆಂಟ್ ಚಾಲೂ ಆಕತ್ತೆ ಅಂತ ಅದಕ್ಕೆ ಒಂದು ತಾಸನೇ ಮೇಕಪ್ ಮಾಡ್ತಾಳೆ ಅದಕ್ಕೆ 3 ಗಂಟೆಗೆ ಬಾ ಅಂತ ಹೇಳಿ ನೋಡಿ ಚಲೋ ಮಾಡಿದೆ ಹೇಳಿ ಯಾಕ ನಾನು ಮೇಕಪ್ ಮಾಡಿಸ್ಕೊತಂದೆ ಮಾಡಿಸ್ಕೊ ಯಾಕ ಇದ್ರಾಗ ನೀ ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ನಾ ಕೇಸರಿ ಕಲರ್ ಸೀರೆ ಉಟ್ಕೋತೇನ್ಲೆ ನಾ ಇವಾಗ ಯಾವ ಸೀರೆನೂ ಉಟ್ಕೊಳ್ಳಲ್ಲ ನನಗೆ ಎಂಗೇಜ್ಮೆಂಟಿಗೆ ಬೇರೆ ಸೀರೆಯನ್ನು ಕೊಟ್ಟು ಕಳಿಸಾರಂತ ಅವು ತೆಗೆದಿಟ್ಟ ನಿಂಗೆ ಇದು ಯಾವ ಬೇಕೋ ಅದನ್ನು ಉಟ್ಕೊಳ್ಳೆ ಹಂಗೆ ನಾನು ಆ ಕೇಸರಿ ಕಲರ್ ಸೀರೆ ಉಟ್ಕೋತೇನ್ಲೆ ಅಕ್ಕ ಆಯ್ತು ಉಟ್ಕೊ ಏ ಲಕ್ಷ್ಮೀ ಶಿಲ್ಪ ವಾಣಿ ಸೇರಿ ಯಾರು ನೋಡಿ ಇವ್ರು ಏನೇನು ಬಾಳೆ ಇಲ್ಲ ಬದುಕಿಲ್ಲ ಮುಂಜಾನೆ ಅದು ಏನು ಮಾತಾಡತ್ತಿದಾರಲ್ಲಿ ಲೇ ಶಿಲ್ಪಿ ಅಲ್ಲ ಇಲ್ಲಿ ಏನು ಮಾಡಕತ್ತೀರಿ ಅಂತನ್ನ ಮನ್ಯಾಗ ಕೆಲಸ ತುಂಬೈತಿ ಇಲ್ಲಿ ಮಾತು ಹೇಳ್ಕೊಂಡು ಕೂತೀರಲ್ಲ ಮುಂಜಾನೆ ಎದ್ದು ಅವ್ನು ಎದಕ್ಕೆ ಸೀರೆ ಎಲ್ಲ ಹರ್ಕೊಂಡು ಎದಕ್ಕೆ ಕೂತೀರ ಅವನು ನಾನೇನು ಅರಿವಿಲ್ಲ ಅಕ್ಕನೇ ಅದಕ್ಕೆ ಹರ್ಕೊಂಡು ಕೂತಾಳ ಅವನು ಏನಿಲ್ವೇ ಅವು ಹುಟ್ಟು ಹಂಗ ಇಟ್ಟಿದ್ದಲ್ಲ ಅವು ಈಗ ಹಂಗ ಟ್ರಿಜುರಿ ಕದ ತೆಗದೆ ಓಸಿ ತಳಗ ಬಿದ್ದು ಮಡ್ಸನ ಅಂತೇಳಿ ಎತ್ತಿಟ್ಟೆ
ಎಲ್ಲ ಇವತ್ತೇ ಇಟ್ಕೋರಿ ನೀವು, ಬೇರೆದಿಂದ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಲ್ಲ ಅಲ್ಲಿ ಮನೆಗೆ ಮಂದಿ ಬಂದಾರ, ತಯಾರ ಮಾಡಾಕತ್ತಾರ, ಒಟ್ಟು ಚಹಾ ಕುಡನ ಏನೇನಿಲ್ಲ, ನಾನು ಒಬ್ಬಕ್ಕೆ ಬಡದಾಡ್ಬೇಕು. ಬರ್ರಿ ಬಡಾನ ಯಾವ ಹೋಗಿ, ನೀವು ಅದ್ರ ಬೇಡ ಹೋಗಿ ಬರ್ತೀವಿ ಹೋಗಿ. ನಾ ಹೇಳಿದ್ರೆ ನಿಮ್ಮ ಬರಾಬರಿ ಹತ್ತದಲ್ಲ, ನಿಮ್ಮ ಅಪ್ಪನ ಕಳಿಸ್ತೀನಿ. ಇವ್ರಿಗೆ ನಾ ಏನಾರ ಅಂದ್ರೆ ಒದರ್ದಂಗೆ ಅಕ್ಕತ್ತಂತೀವ್ರಿ, ಏನಾರ ಮಾಡ್ಕೊರಿ. ಬಾರ್ಲಿವ ಅವು ಬೈತಾ ಬಾಲಿ ಹೋಗಿ ಬಂದವ್ರು ಒಟ್ಟು ಚಾಗಿ ಹಾಕ್ಕೊಡು. ನಿನಗೇನು ಅನ್ನಕತ್ತಿಲ್ಲ, ಮದುವೆ ಮಾಡ್ಕೊಂಡು ಹೋಗ್ತಾಳೆ ಅಂತ ನನ್ನ ಜಲ ಮತ್ತಿತ್ತಾಳಿನ. ಏನಾರ ಆಗ್ಲಿಪ್ಪ ನೋಡೋಣ ಏನಾಗೈತೆ. ಇವನ್ನೆಲ್ಲ ಹಂಗೆ ಬಿಟ್ಟು ನೋಡಿ ಈ ಕಟ್ಟಿ ಇವನು ಮಡ್ಚಿಡಕ್ಕೆ ನನಗೋ ಹೇಳ್ತಾಳೆ ನಮ್ಮವ್ವ. ಈ ವರ್ಷ ಬರ್ತೀರ ನಾವು ಯವ್ವ? ಬಂದ್ವಿ ರೀ. ಆ ಹುಡುಗ್ಯಾರು ನಾನು ಅಲ್ಲೆಲ್ಲ ಡೆಕೋರೇಷನ್ ಮಾಡಿಸೀನಿ ಪಡ್ಸಲ್ಯಾಗ ನೋಡ್ಬಾ. ಮತ್ತು ಹಿತ್ತಲಾಗ ಪೆಂಡಲ್ ಬಂದು ಆಗಲೇ ಪೆಂಡಲ್ ಹಾಕಕತ್ತಾರ, ಅದೊಂದು ಸಲ ನೋಡ್ಬಾ. ಅಯ್ಯ ನಾನು ನೋಡೋದ್ರಾಗ ಏನೈತ್ರಿ, ನೀವು ಮಾಡಿಸಿದ್ರೆ ಮುಗಿದು ಹೊತ್ತು. ಈ ಹುಡುಗ್ಯಾರು ಯವ್ವ ನಾವು ಇಲ್ಲೇ ಅದೇವಿ ನೋಡಿ, ಹಿಂಬಾಲನ ಬಂದು ನಿಂತಾರ ನೋಡಿ, ಎಷ್ಟು ಹಾಡಿ ಬಿಟ್ಟಾರಿದ್ದಾರೆ ಇವ್ರು. ನಡೀರಿ, ಮಾಡೋ ಕೆಲಸ ಮಾಡಿ ನಡೀರಿ. ನಾನು ನೀ ನೋಡ್ಬಾ ಅಲ್ಲಿ ನಾ ಮಾಡಿಸಿರೋದು ಒಂದಿಟ್ಟು. ಆತ್ ನಡೀರಿ, ನೋಡೋಣ ನಡೀರಿ. ಏಕ ನಾವು ನೋಡೋಣ ಬಾರ್ಲಿ, ಇಲ್ಲಿ ಏನು ಮಾಡ್ಸಾರ ಡೆಕೋರೇಷನ್ ಹೆಂಗಾಗೈತಿ ನಾನು? ಎಷ್ಟು ಚಂದ ಮಾಡಿಸಿರಿ, ಇಟ್ಟುಕೊಂಡು ಹೂವೆಲ್ಲ ತಂದು. ಅಂದ್ರೆ ರಾತ್ರಿ ಎಲ್ಲ ಮುಕ್ಕೊಂಡೇ ಇಲ್ಲ, ನೀವು ಹುಡುಗರು ಕರ್ಕೊಂಡು ಇದನ್ನ ಮಾಡೀರಿ. ಎಷ್ಟು ಚಂದ ಮಾಡಿರಿಪ್ಪ. ಇದು ಎಂಗೇಜ್ಮೆಂಟಿಂಗ್ ತಯಾರು ಮಾಡ್ದಂಗೆ ಅನಿಸ್ವಲ್ದು, ಮದುವೆ ಮನೆ ಕಳ ಬಂದೈತೆ ನೋಡ್ರಿ. ಮತ್ತು ನಾನು ಹೇಳಿ ಹಾಕಿಸಿ ಮಾಡಿಸಿರೋದು. ಇಲ್ಲಿ ನೀನು ಇಂತಲೇ ಕುರ್ಚಿ ಹಾಕಿ ಇವ್ರನ್ನ ಕುಂಡ್ರಿಸ್ಬಿಡೋದು. ಇಲ್ಲೇನು ಇದು ನಡುವಿಟ್ಟೈತಲ್ಲ, ಇದ್ರಾಗ ಹೂವಿನ ಕುಂಡ್ಲ ಇಡೋದು. ಆಮೇಲೆ ಇಲ್ಲಿ ಸುತ್ತ ಮಂದಿ ನಿಂತು ಬಿಡ್ತಾರೆ, ಹೌದಲ್ಲ? ಬೇಸಕತ್ತಿಲ್ಲ ಇಲ್ಲಿ ಮಸ್ತ್ ಆಗತ್ತೆ ನೋಡಪ್ಪಾಜಿ, ನೀ ಹೇಳ್ದಂಗೆ ಮಸ್ತ್ ಡೆಕೋರೇಷನ್ ಮಾಡಿಸಿದ್ವಿ. ನಾವು ಒಂದೇಳೆ ಚೌಟ್ರಿ ಬುಕ್ ಮಾಡಿ ಡೆಕೋರೇಷನ್ ಮಾಡಿಸಿದ್ವಿ, ಎಷ್ಟು ಚಂದ ಕಾಣ್ತಿದ್ದಿಲ್ಲ ನೋಡಪ್ಪಾಜಿ, ಮಸ್ತ್ ಆಗೈತೆ ನೋಡು. ಚೌಟ್ರಿನೂ ಮದುವೆ ಬುಕ್ ಮಾಡೋಣ, ಅಲ್ಲೇ ಡೆಕೋರೇಷನ್ ಮಾಡಿಸೋನು, ಏನು ಚಿಂತೆ ಮಾಡಬೇಡ್ರಿ. ಲಕ್ಷ್ಮವ್ವ ನಿಂಗೇನು ಅನ್ಸಾತೈತಿವ? ಚಂದ ಅನ್ಸೈತಿಲ್ಲ? ಚಂದ ಆಗೈತೆ ಅಪ್ಪಾಜಿ. ನಾನು ಒಂದೀಟ ಚಹಾ ಕುಡು, ನನಗೆ ಚಹಾ ಕುಡಿದು ಒಂದೀಟ ಅಡ್ಡಾಕೇನು ರೀ. ಚಹಾ ಕೊಡ್ತೀನಿ, ಕುಡೀರಿ. ಈಗ ಮಕ್ಕಳಂಗಿಲ್ಲ, ಜಳಕ ಮಾಡಿ ನಡ್ರಿ. ಈಗೆಲ್ಲ ನಿಮ್ಮ ಮಂದಿ ಮಕ್ಕಳು ಎಲ್ಲರೂ ಬರತ್ತಾರ, ನಮ್ಮ ಕಡೆದವರು ಎಲ್ಲರೂ ಬರ್ತಾರೆ. ಈಗ ಒಂದಿಟ್ಟು ನಿದ್ದಿಲ್ಲ ರಾತ್ರಿ ಎಲ್ಲ, ಒಂದೀಟ ಅಡ್ಡಾಕೇನ್ಲಿ. ಈಗೇನು ಮಕ್ಕಳಂಗಿಲ್ಲ, ನೀವು ಸುಳ್ಳ ಕೆಲಸ ಆಗೋದಿಲ್ಲ. ಬರ್ರಿ, ಒಂದಿಟ್ಟು ಚಹಾ ಮಾಡ್ಕೊಡ್ತೀನಿ, ಕುಡೀರಿ. ಈ ಕಟ ಅವರೆಲ್ಲ ಮಂದಿ ಮಕ್ಕಳು ನಿಮ್ಮ ಕಡೆದವ್ರು ಬರ್ತಾರೆ, ನೀವು ಮಾತಾಡ್ಸ್ಬೇಕು. ಸುಮ್ಮನೆ ನಮಗೆ ಸಾಧ್ಯ ಆಗೋದಿಲ್ಲ, ಏನಿಲ್ಲ. ಆತ್ ನಡಿ, ಚಹಾ ಕುಡು ನಡಿ, ಬರ್ತೀನಿ. ಅಪ್ಪಾಜಿ ನೀವು ನನಗೆ ಮದುವೆಗೂ ಇದ್ರಿಗಿನ ಗ್ರ್ಯಾಂಡೇ ಮಾಡ್ಬೇಕು ನೋಡು ಮತ್ತೆ. ಆತ್ ಹೇಳುವ ಮಾಡೋನು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದೀರಿ? ಎಲ್ಲರೂ ಆರಾಮದೀರಿ? ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಈ ಲಕ್ಷ್ಮೀದು ಮಂಜಪ್ಪಂದು ಎಂಗೇಜ್ಮೆಂಟಿಂದ ಎಪಿಸೋಡನ್ನು ಮುಂದೆ ಕಂಟಿನ್ಯೂ ಮಾಡಿ ಮುಂದಿನ ಎಪಿಸೋಡ್ನಾಗ ಇವ್ರ ಎಂಗೇಜ್ಮೆಂಟ್ ಆಗೋದನ್ನು ತೋರಿಸ್ತೀನಿ. ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ನಂದು ವಿಡಿಯೋಗಳು ಮುಂಚೆ ಭಾಳ ವ್ಯೂಸ್ ಹೋಗ್ತಿತ್ತು. ಯಾಕೆ ಈ ನಡುವೆ ವ್ಯೂಸ ಹೋಗ್ತಿಲ್ಲ, ಯಾಕಂತ ನನಗೆ ಗೊತ್ತಾಗ್ತಿಲ್ಲ. ನೋಡ್ತಾರೆ, ಕೆಲವೊಬ್ರು ಕಮೆಂಟ್ ಮಾಡಲ್ಲ, ಲೈಕ್ ಮಾಡಲ್ಲ. ನೋಡಿರಿ, ನಾವೆಷ್ಟು ಕಷ್ಟಪಟ್ಟು ವೀಡಿಯೋನ ಮಾಡಿರ್ತೀವಿ. ನಾವು ಒಂದು ವೀಡಿಯೋ ಮಾಡೋದಕ್ಕೆ ರಾತ್ರಿ 2 ಗಂಟೆ 1 ಗಂಟೆವರೆಗೂ ಕೂತ್ಕೊಂಡು ಕಷ್ಟಪಟ್ಟು ನಾವು ವೀಡಿಯೋಗಳನ್ನು ಮಾಡಿರ್ತೀವಿ. ನೀವು ಅದಕ್ಕಾಗಿ ನೋಡಿರ್ತೀರಿ, ಇಷ್ಟ ಆಗಿರ್ತೈತೆ. ಇಷ್ಟ ಆದಮೇಲೆ ಹಂಗೆ ಹೋಗಬೇಡ್ರಿ, ಒಂದು ಲೈಕ್ ಮಾಡಿರಿ, ವೀಡಿಯೋ ಹ್ಯಾಂಗಿತ್ತಂತ ಕಮೆಂಟ್ ಮಾಡಿರಿ. ಮತ್ತು ನೀವು ಹೆಚ್ಚೆಚ್ಚು ಮಂದಿಗೆ, ನಿಮ್ಮದು ಸಂಬಂಧಿಕರಿಗೆ, ಫ್ಯಾಮ್ಲಿಗಳಲ್ಲಿ ಗ್ರೂಪ್ಗಳಲ್ಲಿರುತ್ತೆ, ಮತ್ತು ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ, ವಾಟ್ಸಪ್ಪು, ಫೇಸ್ಬುಕ್ಕು, ಶೇರ್ ಚಾಟ್, ಈ ಥರ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಗ್ರೂಪ್ಗೆ ಎಲ್ಲದಕ್ಕೂ ನಮ್ಮ ವೀಡಿಯೋನ ಶೇರ್ ಮಾಡ್ತಾ ಬರ್ರಿ. ಹೆಚ್ಚೆಚ್ಚು ಶೇರ್ ಆಗಲಿ, ಹೆಚ್ಚೆಚ್ಚು ಮಂದಿ ನೋಡಲಿ ಅಂತ ಹೇಳ್ತೀನಿ. ಮತ್ತು ಇದೇ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡುವಂಥರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಇರ್ತೈತೆ, ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಮತ್ತೆ ನಾ ಹಾಕೋ ನೆಕ್ಸ್ಟ್ ವೀಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿದ್ರೆ ಮಾತ್ರ ನಾ ಹಾಕೋ ನೆಕ್ಸ್ಟ್ ವೀಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮೊದಲಿಗೆ ನಮ್ಮ ವೀಡಿಯೋನ ನೋಡ್ಬೋದು. ಹಾಗಾಗಿ ಹೇಳ್ತಿರೋದು, ದಯವಿಟ್ಟು ಹೆಚ್ಚೆಚ್ಚು ಮಂದಿಗೆ ನಮ್ಮ ವೀಡಿಯೋನ ಶೇರ್ ಮಾಡ್ತಾ ಬರ್ರಿ. ನಮ್ಮ ಶ್ರಮಕ್ಕೆ ನೀವು ಕೊಡಬೇಕಾಗಿರೋದು ಏನೂ ಇಲ್ಲ, ದಯವಿಟ್ಟು ಒಂದು ಲೈಕ್ ಕಮೆಂಟ್ ಮಾಡಿರಿ ಅಂತ ಹೇಳಿ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ಆಮೇಲೆ ಇನ್ನೊಂದು ಹೇಳಬೇಕು, ಸುಖಿ ಸಂಸಾರದ ಎಪಿಸೋಡು ಸಂಜೆನಾಗ 6 ಗಂಟೆಗೆ ಬರ್ತೈತಿ. ನೋಡಿರಿ, ಆದಷ್ಟು ಸ್ಟೋರಿಗೂ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮತ್ತು ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತೀನಿ. ಹೋಗಿ ಬರ್ರಿ.